ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸತ್ಯವಂತ ಬಾಲಕ ಚಾಪ್ಟರ್ ನಂಬರ್ 10 ಗ್ರೇಡ್ 2 ಸವಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಗ್ರೇಡ್ 2 ಇದು ಯುವರ್ ಯೂನಿಟ್ ಟೆಸ್ಟ್ ಚಾಪ್ಟರ್ ಆರ್ ಫೈನಲ್ ಟರ್ಮ್ ಚಾಪ್ಟರ್. ಐ ಆಮ್ ಎಕ್ಸ್ಪ್ಲೇನಿಂಗ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್. ಸತ್ಯವಂತ ಬಾಲಕ ಗೋಪಾಲಕೃಷ್ಣ ಗೋಖಲೆಸ್ ಚಾಪ್ಟರ್. ಓಕೆ, ಸತ್ಯವಂತ ಬಾಲಕ. ಇದರಿಂದ ನಾನು ಇವತ್ತು ಪ್ರಶ್ನೋತ್ತರಗಳು, ಕ್ವಶನ್ ಅಂಡ್ ಆನ್ಸರ್, ಇಂಪಾರ್ಟೆಂಟ್ ಒನ್, ನೀವು ಹೇಗೆ ಈಸಿಯಾಗಿ ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡ್ಬೋದು, ಇಂಪಾರ್ಟೆಂಟ್ ಒನ್ ಮಾತ್ರ ಕಲೀರಿ ನೀವು. ನಾನು ನಿಮಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಅಂತ ನಾನೀಗ ಹೇಳ್ತೇನೆ. I am going to teach page number 10 ಸತ್ಯವಂತ ಬಾಲಕ. ಆಮೇನ್. ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒನ್ ವರ್ಡ್ ಸೆಂಟೆನ್ಸ್ ಅಲ್ಲಿ ಫಸ್ಟ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಆಮ್ ಗೋಯಿಂಗ್ ಟು ಟೀಚ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಓನ್ಲಿ, ಆನ್ಸರ್ಸ್ ಓನ್ಲಿ. ಗುರುಗಳು, ಫಸ್ಟ್ ಕ್ವಶನ್ ಈಸ್ ಗುರುಗಳು ಎಲ್ಲಿಗೆ ಬಂದರು? ಗುರುಗಳು ಎಲ್ಲಿಗೆ ಬಂದರು? ಎಲ್ಲಿಗೆ ಮೀನ್ಸ್ ವೇರ್. ಓಕೆ, ಗುರುಗಳು ಎಲ್ಲಿಗೆ ಬಂದರು? ಆನ್ಸರ್ ಈಸ್ ಟೀಚರ್ ಕೇಮ್ ಟು ದ ಕ್ಲಾಸ್ ರೂಮ್. ಗುರುಗಳು ತರಗತಿಗೆ ಬಂದರು. ಆನ್ಸರ್ ಈಸ್ ತರಗತಿಗೆ. ಎಲ್ಲಿಗೆ ಬಂದರು? ತರಗತಿಗೆ ಬಂದರು. ರಿಮೂವ್ ದ ಎಲ್ಲಿಗೆ. ಎಲ್ಲಿಗೆ ಮೀನ್ಸ್ ವೇರ್. ಓಕೆ, ಟೀಚರ್ ಎಲ್ಲಿಗೆ ಬಂದ್ರು ಅಂತ. ಗುರುಗಳು, ಟೀಚರ್ ಕೇಮ್ ಟು ವೇರ್. ಓಕೆ, ಗುರುಗಳು ತರಗತಿಗೆ ಬಂದರು. ಆನ್ಸರ್ ಇಸ್ ತರಗತಿಗೆ. ಕ್ಲಾಸ್ ರೂಮ್, ಕ್ಲಾಸ್ ರೂಮಿಗೆ ಬಂದ್ರು. ಟೀಚರ್ ಕ್ಲಾಸ್ ರೂಮಿಗೆ ಬಂದ್ರು. ಸೆಕೆಂಡ್ ಒನ್ ಇಸ್, ಸೆಕೆಂಡ್ ಕ್ವಶನ್ ಇಂಪಾರ್ಟೆಂಟ್ ಅಲ್ಲ. ಥರ್ಡ್ ಒನ್ ಈಸ್ ಇಂಪಾರ್ಟೆಂಟ್. ಥರ್ಡ್ ಕ್ವಶನ್. ಓಕೆ, ಗುರುಗಳು ಹುಡುಗನಿಗೆ ಯಾವ ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು? ಓಕೆ, ಟೀಚರ್ ಟೋಲ್ಡ್ ಟು ದಟ್ ಬಾಯ್, ಹುಡುಗನಿಗೆ, ನೀನು ಯಾವ ಲೈನಲ್ಲಿ, ಕ್ಲಾಸ್ ರೂಮಲ್ಲಿ, ಇನ್ ವಿಚ್ ಲೈನ್ ಯು ಹ್ಯಾವ್ ಟು ಸಿಟ್. ದಟ್ ಟೀಚರ್ ಟೋಲ್ಡ್ ಟು ದ ಸ್ಟೂಡೆಂಟ್. ಓಕೆ, ಯಾವ ಸಾಲಿನಲ್ಲಿ ಕುಳಿತುಕೊಳ್ಳಿಕ್ಕೆ ಹೇಳ್ತಾರೆ? ರಿಮೂವ್ ದ ಯಾವ. ಅದರ್ ಆಲ್ ವರ್ಡ್ಸ್ ಸೇಮ್, ಯು ಹ್ಯಾವ್ ಟು ಕಾಪಿ ಇಟ್. ಗುರುಗಳು, ವೆರಿ ವೆರಿ ಇಂಪಾರ್ಟೆಂಟ್. ಗುರುಗಳು ಹುಡುಗನಿಗೆ, ರಿಮೂವ್ ದ ಯಾವ, ಆಡ್ ದ ಆನ್ಸರ್ ಮುಂದಿನ, ಫ್ರಂಟ್ ಲೈನ್ ಅಲ್ಲಿ ಮುಂದಿನ. ದೆನ್ ಎವ್ರಿಥಿಂಗ್ ಸೇಮ್, ಕಾಪಿ ಇಟ್. ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು. ರಿಮೂವ್ ದ ಕ್ವಶನ್ ಮಾರ್ಕ್, ಆಡ್ ದ ಫುಲ್ ಸ್ಟಾಪ್. ಜಸ್ಟ್ ರಿಮೂವ್ ದ ಯಾವ, ವಿಚ್ ಲೈನ್, ಯು ಹ್ಯಾವ್ ಟು ರೈಟ್ ಕಾಪಿ ಇಟ್. ಮುಂದಿನ. ಗುರುಗಳು ಹುಡುಗನಿಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು. ನೋಡ್ಕೊಳ್ಳಿ, ಗುರುಗಳು ಎಲ್ಲಿಗೆ ಬಂದರು? ರಿಮೂವ್ ದ ಎಲ್ಲಿಗೆ. ಟೀಚರ್ ಕೇಮ್ ಟು ವೇರ್. ಗುರುಗಳು ತರಗತಿಗೆ ಬಂದರು. ಆಲ್ರೆಡಿ ಬಂದ್ರು ತರಗತಿಗೆ, ಕ್ಲಾಸ್ ರೂಮಿಗೆ ಬಂದ್ರು. ಗುರುಗಳು ಹುಡುಗನಿಗೆ ಯಾವ ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು? ಟೀಚರ್ ಟೋಲ್ಡ್ ಟು ದಟ್ ಬಾಯ್ ಇನ್ ವಿಚ್ ಲೈನ್ ಹಿ ಹ್ಯಾವ್ ಟು ಸಿಟ್. ಓಕೆ, ಸೊ ಗುರುಗಳು ಹುಡುಗನಿಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು. ಟೀಚರ್ ಟೋಲ್ಡ್ ಟು ದಟ್ ಬಾಯ್ ಯು ಕ್ಯಾನ್ ಸಿಟ್ ಇನ್ ದ ಫ್ರಂಟ್ ಲೈನ್, ಮುಂದಿನ ಸಾಲಿನಲ್ಲಿ. ಫಸ್ಟ್ ಒನ್, ದಿಸ್ ಇಸ್ ಥರ್ಡ್ ಒನ್. ಫಸ್ಟ್ ಒನ್
third one. Second one is not important. First one and third one is very very important. Next fourth one and sixth one very very important. ನೋಡ್ಕೊಳ್ಳಿ. Now fourth question. See, this is the fourth symbol. Fourth one. Fourth question is like this. ಬಾಲಕನಿಗೆ ಏನು ಹೇಳಲು ಮನಸ್ಸು ಬರಲಿಲ್ಲ. ಓಕೆ, ಬಾಲಕನಿಗೆ ಏನು ಹೇಳಲು ಮನಸ್ಸು ಬರಲಿಲ್ಲ. He is not agreeing to tell what he is not agreeing to tell. Okay, his mind is not allow. Which one? Which thing? ಬಾಲಕನಿಗೆ remove the ಏನು, add the answer ಸುಳ್ಳು. He is not telling lie. ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ. Same copy it. At the end remove the question mark, add the full stop. ಬಾಲಕನಿಗೆ ಏನು ಹೇಳಲಿಕ್ಕೆ ಮನಸ್ಸು ಬರಲಿಲ್ಲ? ಅವನ ಮೈಂಡ್ ಯಾವುದಕ್ಕೆ ಅಗ್ರಿ ಮಾಡಲಿಲ್ಲ? ಸುಳ್ಳು ಹೇಳಲಿಕ್ಕೆ. ನಾನ್ ಟ್ರುತ್. ಟ್ರುತ್ತಿನ ಆಪೋಸಿಟ್ ವರ್ಡ್ ನಾನ್ ಟ್ರುತ್ ಅಲ್ವಾ? ಲೈ. ಯಾವುದು? ಲೈ ಹೇಳಲಿಕ್ಕೆ ಅವರಿಗೆ ಮನಸ್ಸು ಬರಲಿಲ್ಲ. ಸುಳ್ಳು ಹೇಳಲಿಕ್ಕೆ ಮನಸ್ಸು ಬರಲಿಲ್ಲ. ಸುಳ್ಳು ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್ ಹಿಯರ್. ಬಾಲಕನಿಗೆ ಏನು ಹೇಳಲು ಮನಸ್ಸು ಬರಲಿಲ್ಲ. ರಿಮೂವ್ ದ ಏನು, ಆಡ್ ದ ಆನ್ಸರ್ ಸುಳ್ಳು. ಅದರ್ ಆಲ್ ವರ್ಡ್ಸ್ ವಿಲ್ ಬಿ ಸೇಮ್. Okay, last sixth one is important. Fifth one I am not giving. Sixth one is very very important. ಸತ್ಯವಂತ ಬಾಲಕನ ಹೆಸರೇನು? What is the name of that truth boy? ಸತ್ಯವಂತ ಬಾಲಕನ ಹೆಸರೇನು? So answer is that truth boy name is ಸತ್ಯವಂತ ಬಾಲಕನ ಹೆಸರು ಗೋಪಾಲಕೃಷ್ಣ. ಗೋಖಲೆ. What is the name of that ಟ್ರುತ್ ಬಾಯ್? ಓಕೆ, ಆ ಸತ್ಯ ಹೇಳುವ ಹುಡುಗನ ಹೆಸರಿಗೆ ಗೋಪಾಲಕೃಷ್ಣ ಗೋಖಲೆ. ವೆಯ್ಟ್, ಬರಿತೇನೆ ನಾನಿಲ್ಲಿ, ಸ್ವಲ್ಪ ದೊಡ್ಡಕ್ಕೆ ಬರಿತೇನೆ ನಿಮಗೆ ಕಾಣದಿದ್ರೆ. ಗೋಪಾಲಕೃಷ್ಣ ಗೋಖಲೆ, ವೆರಿ ವೆರಿ ಇಂಪಾರ್ಟೆಂಟ್. ಗೋಪಾಲಕೃಷ್ಣ ಗೋಖಲೆ. Okay, who is that truth boy? ಗೋಪಾಲಕೃಷ್ಣ ಗೋಖಲೆ. ಸತ್ಯವಂತ ಬಾಲಕನ ಹೆಸರು ಗೋಪಾಲಕೃಷ್ಣ ಗೋಖಲೆ. ವೆರಿ ವೆರಿ ಇಂಪಾರ್ಟೆಂಟ್ ಒನ್, ಎಕ್ಸಾಮಿಗೆ ಡೆಫಿನೆಟ್ಲಿ ಬರುವಂಥದ್ದೇ. ಗೋಪಾಲಕೃಷ್ಣ ಗೋಖಲೆ. ಸೊ ನಾನು ಯಾವುದೆಲ್ಲ ಕೊಟ್ಟೆ? ಫಸ್ಟ್ ಒನ್ ಕೊಟ್ಟೆ, ಥರ್ಡ್ ಒನ್ ಕೊಟ್ಟೆ, ಫೋರ್ತ್ ಒನ್ ಆಯಿತು, ಸಿಕ್ಸ್ತ್ ಒನ್. ಫಸ್ಟ್, ಥರ್ಡ್, ಫೋರ್ತ್, ಸಿಕ್ಸ್ತ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಆನ್ಸರ್ಸ್. ಇದಿಷ್ಟು ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇಂದ ನಾನು ಕೊಟ್ಟಿರುವಂಥದ್ದು. ಗ್ರೇಡ್ ಸೆಕೆಂಡ್. ಓಕೆ, ಗ್ರೇಡ್ ಸೆಕೆಂಡ್ ಸ್ಟೂಡೆಂಟ್ಸ್ಗಳಿಗೆ ಇಂಪಾರ್ಟೆಂಟ್. ನನ್ನ ಯೂಟ್ಯೂಬ್ ಚಾನಲನ್ನು ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್ ಫಾರ್ ದ ಸೀಕ್ವೆನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.